ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಸತ್ಯಣ್ಣಂಗೆ ಯಾಕೆ ಇಷ್ಟೆಲ್ಲಾಗಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಸತ್ಯಣ್ಣಂಗೆ ಸಾಕ್ಷಿ ಫೋನ್ ಮಾಡ್ತಾಳೆ. ಕಡೆ ಸತ್ಯಣ್ಣ ಫೋನ್ ರಿಸೀವ್ ಮಾಡಿ ಹಲೋ ಹೇಳಿ ಹೇಳಿ ಅಂತ ಹೇಳ್ತಾ ಇರ್ತಾರೆ. ನಾನು ಸಾಕ್ಷಿ ಅಂತ ಈ ಕಡೆಯಿಂದ ಸಾಕ್ಷಿ ಹೇಳ್ತಾಳೆ. ಅದೇ ನಿಮ್ಮ ಗಾಡಿ ರಿಪೇರಿ ಆಯ್ತಲ್ವಾ, ಅದಕ್ಕೆ ಎಷ್ಟು ಖರ್ಚಾಯ್ತು ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಸಾಕ್ಷಿ ಹೇಳಿದಾಗ ಅದು ಅಂತ ಸತ್ಯಣ್ಣ ತೊದ್ಲೋದಕ್ಕೆ ಶುರು ಮಾಡ್ತಾರೆ. ಅದನ್ನ ನೋಡ್ಕೊಂಡು ಅಜಿತ್ ಯಾಕೆ ಸತ್ಯಣ್ಣ ಇಷ್ಟೊಂದು ಭಯ ಬೀಳ್ತಾ ಇದ್ದೀರಲ್ಲ, ಯಾರದು ಫೋನಲ್ಲಿ ಅಂತ ಕೇಳ್ತಾನೆ. ಇದರಿಂದ ಸಾಕ್ಷಿ ಕೇಳ್ತಾಳೆ. ಸತ್ಯಣ್ಣ ಅಯ್ಯೋ ಒಳ್ಳೆ ಪಜಿತಿ ಆಯ್ತಲ್ಲ, ಈ ಕಡೆ ನೋಡಿದ್ರೆ ಅಜಿತ, ಆ ಕಡೆ ನೋಡಿದ್ರೆ ಸಾಕ್ಷಿ. ಅಜಿತಂಗೆ ಏನಾದ್ರೂ ಸತ್ಯ ಗೊತ್ತಾದ್ರೆ ಲವ್ ಅಂತ ಹೇಳ್ಬಿಟ್ಟು ನನ್ನನ್ನ ಚೂಡಾಯಿಸ್ತಾನೆ ಅಂತ ಮನ್ಸಲ್ಲೇ ಅನ್ಕೊಂಡು ಹೋಗ್ಲಿ ಬಿಡಿ, ಅದೆಲ್ಲ ಯಾಕೆ, ಡೈರೆಕ್ಟಾಗಿ ಸಿಕ್ಕಾಗೆ ಮಾತಾಡೋಣ ಅಂತ ಸತ್ಯಣ್ಣ ಹೇಳ್ತಾರೆ. ಸರಿ, ಹಾಗಾದ್ರೆ ಯಾವಾಗ ಸಿಗ್ತೀರಾ, ಎಲ್ಲಿ ಸಿಗ್ತೀರಾ ಅಂತ ಸಾಕ್ಷಿ ಕೇಳ್ತಾಳೆ. ಆಗ ಸತ್ಯಣ್ಣಗೆ ಶಾಕ್ ಆಗುತ್ತೆ. ಏನಪ್ಪ ಇದು, ನಾನು ಬರೀ ಮಾತಿಗೆ ಹೇಳಿದ್ರೆ ಇವಳು ನನ್ನ ಕುತ್ತಿಗೆ ಮೇಲೆ ಕೂತ್ಕೊಂತಾಳಲ್ವಾ. ಸತ್ಯಣ್ಣ ಸಡನ್ ಆಗಿ ಸರಿ ಓಕೆ ಬಾಯ್ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಯಾಕೆ ಸತ್ಯಣ್ಣ ಏನಾಯ್ತು, ಇಷ್ಟೊಂದು ಬೆವರ್ತಾ ಇದ್ದೀರಾ ಅಂತ ಅಜಿತ್ ಕೇಳಿದಾಗ ಅದೇನಿಲ್ಲ ಕಣ, ನನಗೆ ಕೋರ್ಟಿಗೆ ಲೇಟ್ ಆಯ್ತು, ನಾನು ನೋಡ್ತೀನಿ ಅಂತ ಹೇಳಿ ಸತ್ಯಣ್ಣ ಎದ್ದು ನಿಂತ್ಕೊಂತಾರೆ. ಅಲ್ಲ ಸತ್ಯಣ್ಣ ನಾನೇನೋ ಹೇಳ್ದೆ ಅಂತ ಅಜಿತ್ ಹೇಳಿದಾಗ ಬಂದ್ ಮಾತಾಡ್ತೀನಿ ಕಣೋ, ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅಲ್ಲಿಂದ ಹೊರಟೋಗ್ತಾರೆ. ಆಗ ಅಜಿತ್ ಈ ಸತ್ಯಣ್ಣಂಗೆ ಏನಾಗಿದೆ, ನಾನಿಂದ ಏನಾದ್ರೂ ಮುಚ್ಚಿಡ್ತಾ ಇದ್ದಾರಾ ಅಜಿತ್ಗೆ ಅನುಮಾನ ಶುರುವಾಗುತ್ತೆ. ಕಡೆ ಅಜಿತ್ ಮತ್ತೆ ಭೂಮಿ ಮನೆ ಒಳಗಡೆ ಬರ್ತಿದ್ದಂಗೆ ನಿನ್ ಸೊಂಟ ನೋವಿಗೆ ಬಾಂಬ್ ತಂದಿದ್ದೀನಿ ಬಾ ಹಸ್ತೀನಿ ಅಂತ ಅಜಿತ್ ಹೇಳಿದ ತಕ್ಷಣ ಸಂಗೀತ, ದೇವಯಾನಿ ಅಜ್ಜಿ, ಹಾಲಲ್ಲಿ ಕುತ್ಕೊಂಡಿದ್ದವರೆಲ್ಲ ಎದ್ದು ಬೇಗ ರೂಮ್ ಒಳಗೆ ಹೋಗ್ಬಿಡ್ತಾರೆ. ಎಲ್ಲೂ ಹೋಗಂಗಿಲ್ಲ, ಅಲ್ಲಲ್ಲೇ ನಿಲ್ಬೇಕು ಅಂತ ಅಜಿತ್ ಜೋರಾಗಿ ಹೇಳ್ತಾನೆ. ಸಂಗೀತ ಬಂದ್ಬಿಟ್ಟು ನೋಡೋ ಅಜಿತ, ಒಂದೊಂದ್ಸರಿ ನಮ್ಮಿಂದನೂ ತಪ್ಪಾಗುತ್ತೆ, ಅದಕ್ಕೋಸ್ಕರ ನೀನು ನಮ್ಮೆಲ್ರಿಗೂ ಈ ತರ ದೊಡ್ಡ ಶಿಕ್ಷೆ ಕೊಡ್ಬೇಡ ಕಣೋ, ಮಾತು ಶುರು ಮಾಡಿದ್ರೆ ಸಾಕು ನಮ್ ಹೃದಯ ಬಾಯಿ ಬಂದಂಗಿರುತ್ತೆ. ಸಂಗೀತ ಹೇಳ್ತಾರೆ. ಅಪೇಕ್ಷಾ ಅಮ್ಮ ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳಮ್ಮ, ನಿನ್ ಮಗನ್ ತಲೆಗೆ ಹೋಗೋತರ, ಇಲ್ಲೇ ಅಜ್ಜಿ ವಯಸ್ಸಾಗಿದೆ, ಅವ್ರಿಂದ ಶಾಕ್ ಎಲ್ಲ ತಡೀತಾರ ಅಂತ ಅಪೇಕ್ಷಾ ಹೇಳ್ತಾಳೆ. ಅಪೇಕ್ಷಾ ಇನ್ನೊಂದು ಮಾತಾಡಿದ್ರು ಅಲ್ಲಿ ಉದುರಿಸ್ತೀನಿ ಅಂತ ಸಂಗೀತ ಕೂಗ್ದಾಗ ನಿಜ ಹೇಳಿದ್ರೆ ಹೆಂಗ ಆಡ್ತೀಯ ನೋಡು ಅಂತ ಅಪೇಕ್ಷಾ ಹೇಳ್ತಾಳೆ. ಆಗ ಅಜಿತ್ ಸ್ಟಾಪ್ ಇಟ್, ಬೆಳಗ್ಗೆ ಅರ್ಧಕ್ಕೆ ನಿಲ್ಸಿರೋ ಕತೆನ ಈಗ ಪೂರ್ತಿ ಮುಗಿಸ್ತೀನಿ, ಬೇಡ ನೀನು ಯಾವುದೇ ಕಾರಣಕ್ಕೂ ಇಂಥ ಗೌರವಾದ ಕೆಲಸನ ಮಾಡಬೇಡ ಸಂಗೀತ ಅವ್ರು ಹೇಳಿದಾಗ ಅಮ್ಮ ಅಂತ ಹೇಳಿ ಚಿನ್ನ ನೀನೇ ಸೊಂಟ ನೋವಿದೆ, ಇಂಥ ಹೆವಿ ಕೆಲಸಗಳನ್ನೆಲ್ಲ ನೀನು ಮಾಡಕ್ ಹೋಗ್ಬೇಡ. ಅಪೇಕ್ಷಾ ಪಲ್ಲವಿ ಅಕ್ಕಂಗೆ ಏನಾದರೂ ಅಡುಗೆ ಮನೇಲಿ ಹೆಲ್ಪ್ ಮಾಡೋದಿದ್ರೆ ಅದನ್ನ ನೀನೇ ಮಾಡ್ಬಿಡು ಆಯ್ತಾ. ಅದು ನನ್ನ ಹೆಂಡತಿಗೆ ಸೊಂಟ ಅಂತ ಅಜಿತ್ ಹೇಳಕ್ತಿರುವಾಗ ಏಯ್ ನಿನ್ನ ಹೆಂಡತಿಗೆ ಏನ್ ಸಮಸ್ಯೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ, ಅದನ್ನೇ ಹೇಳಿ ನಮಗೆಲ್ಲ ಹಿಂಸೆ ಕೊಡ್ಬೇಡ, ಸುಮ್ಮನೆ ಇರು ಅಂತ ಅಪೇಕ್ಷಾ ಹೇಳ್ತಾಳೆ. ನಾನು ಹೇಳಿದ ಕೆಲಸ ಮಾಡು ಅಂತ ಹೇಳಿದಾಗ ಅಜಿತ್ ಅಂತ ಅಪೇಕ್ಷಾ ಹೇಳ್ತಾಳೆ. ಚಿನ್ನ ರೂಮಲ್ಲಿ ರೆಸ್ಟ್ ಮಾಡು, ನಾನು ನಿನಗೆ ಪೇನ್ ಬಾ ಮಸ್ತಿನ್ ಬಾ ಅಂತೇಳಿ ಭೂಮಿನ ಕರ್ಕೊಂಡು ಅಜಿತ್ ಅಲ್ಲಿಂದ ಹೋಗ್ತಾ ಇರ್ತಾನೆ. ಸಂಗೀತ ಅಂತೇಳಿ ರಾಮ್ ಒಳಗಡೆ ಬರ್ತಾರೆ. ಅಜಿತ್ ಮತ್ತೆ ರಾಮ್ ನೋಡದೆ ಇರೋ ತರ ಸೈಲೆಂಟ್ ಆಗಿರ್ತಾರೆ. ರಾಮ್ ಬಂದು ಸೈಲೆಂಟ್ ಆಗಿ ಸೊಪ್ಪ ಮೇಲೆ ಕೂತ್ಕೊಂತಾರೆ. ಆಗ ಭೂಮಿ ಒಂದು ಪ್ಲಾನ್ ಮಾಡ್ತಾಳೆ. ಏನ್ರಿ ಇದು ಇಷ್ಟೊಂದು ರಕ್ತ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ಬೇಕಾದ್ರೆ ರಾಮ್ ಓಡ್ ಬಂದ್ಬಿಟ್ಟು ರಕ್ತನ ಎಲ್ಲಿ, ಏನಾಯ್ತು, ಏನಾದ್ರೂ ಒಂದ್ ಮಾಡ್ಕೊಂತಾನೆ ಇರ್ತೀಯಲ್ಲೋ, ಸ್ವಲ್ಪ ನೋಡ್ಕೊಂಡು ಹುಷಾರ ಕೆಲಸ ಮಾಡ್ಬಾರ್ದಾ, ಇಲ್ಲಿ ಏನಾಗಿದೆ ನೋಡೋಣ ಅಂದಾಗ ಅಂತ ಹೇಳಿ ಅಜಿತ್ ಮುಖ ನೋಡ್ತಾ ಇರುವಾಗ ಅಜಿತ್ ಶಾಕಿಂದ ರಾಮ್ ಮುಖ ನೋಡ್ತಾ ಇರ್ತಾನೆ. ಸಡನ್ ಆಗಿ 2 ಹೆಜ್ಜೆ ಹಿಂದಕ್ಕೆ ಬರ್ತಾನೆ ರಾಮ್. ಆಗ ಭೂಮಿ ಮೊನ್ನೆಯಿಂದನೂ ನೋಡ್ತಾ ಇದ್ದೀನಿ, ಒಬ್ರು ಕಣ್ ತಪ್ಪಿಸಿ ಒಬ್ರು ಓಡಾಡ್ತಾ ಇದ್ದೀರಾ, ಮನೆಯವರೆಲ್ರಿಗೂ ಇದನ್ನೆಲ್ಲ ನೋಡೋದಕ್ಕೆ ತುಂಬಾನೇ ಬೇಜಾರಾಗ್ತಿದೆ, ಅದಕ್ಕೆ ನಾನು ಹೀಗೆಲ್ಲ ಮಾಡಿದೆ, ಇದಕ್ಕೆಲ್ಲ ಕಾರಣ ನಾನು, ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತೀನಿ ಮಾವ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ದಯವಿಟ್ಟು ನೀವೀಗೆ ಇರಬೇಡಿ, ಹೇಗಿದ್ರ ಹಾಗೆ ಇರಿ ಮಾವ, ನಿಮ್ಗೆ ಕೈ ಮುಗಿದು ಬೇಡ್ಕೊಂತೀನಿ. ಭೂಮಿ ಬೇಡ್ಕೊಂಡಾಗ ರಾಮ್ ಮುಂದೆ ಬಂದು ಅಜಿತ್ ಹೆಗ್ಲ ಮೇಲೆ ಕೈ ಹಾಕಿ ನೀನ್ ನನ್ ಬಂಗಾರದಂತ ಮಗ ನೀನು, ನಾನ್ ನಿನ್ ಮೇಲೆ ಯಾವತ್ತೂ ಕೈ ಮಾಡಿರ್ಲಿಲ್ಲ, ಇದು ಈ ಸರಿ ಫಸ್ಟ್ ಟೈಮ್ ನಿನ್ ಮೇಲೆ ಕೈ ಮಾಡ್ಬಿಟ್ಟೆ ಕಣೋ, ಅದು ಈ ಹುಡುಗಿ ಎಡವಟ್ಟಿಂದ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ನಾನು ಇನ್ ಮೇಲೆ ಯಾವತ್ತೂ ಈ ರೀತಿ ನಡ್ಕೊಳ್ಳೋದಿಲ್ಲ, ಸಾರಿ ಕಂದ ಅಂತ ರಾಮ್ ಹೇಳ್ತಾನೆ. ಪ್ಲೀಸ್ ಅಪ್ಪ, ನೀವು ಯಾವಾಗಿದ್ರು ನನ್ನ ಹೀರೋ, ನೀವು ನನ್ನ ಹೀರೋ ಆಗೇ ಇರ್ತೀರಾ, ಇದು ನೀವು ಕೊಟ್ಟಿರೋ ಜೀವನ, ನಿಮಗೆ ಯಾವಾಗ ಇಷ್ಟ ಆಗುತ್ತೋ, ನಿಮಗೆ ಯಾವಾಗ ಹೊಡಿಬೇಕನ್ಸುತ್ತೋ ಅವಾಗ ತಗೊಂಡು ಹೊಡೀರಿ ಅಪ್ಪ, ನೀವ್ ಯಾವತ್ತೂ ನನ್ನ ಹತ್ರ ಸಾರಿ ಕೇಳಬಾರ್ದು, ನನಗೆ ನನ್ನ ಜೀವನೇ ಓದಂಗಾಗುತ್ತಪ್ಪ. ಅಜಿತ್ ಹೇಳಿದಾಗ ಅಜಿತ್ನ ತಪ್ಕೊಂಡು ರಾಮ್ ಮತ್ತೆ ಅಜಿತ್ ಇಬ್ರು ಅಳೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ದೇವಯಾನಿ ಮತ್ತೆ ಅಶ್ವಿನಿ ಮಾತಾಡ್ತಾ ಇರ್ತಾರೆ. ಆ ರಾಮ್ಗೆ ಕೋಪ ಬರಬೇಕು ಅಂತ ನೀವ್ ಎಷ್ಟೆಲ್ಲಾ ಸರ್ಕಸ್ ಮಾಡಿದ್ರಿ, ಆದ್ರೆ ಆ ಭೂಮಿ ಅವಳೇ ಮುಂದೆ ನಿಂತು ಅಜಿತ್ ಮತ್ತೆ ರಾಮ್ನ ಒಂದ್ ಮಾಡ್ಬಿಟ್ಲು. ರಾಮ್ಗೂ ಕೂಡ ಭೂಮಿ ಮೇಲೆ ಸಾಫ್ಟ್ ಕಾರ್ನರ್ ಶುರುವಾಯ್ತು. ನೀವ್ ಇಷ್ಟು ದಿನ ಪಟ್ಟಿರೋ ಪ್ರಯತ್ನನೆಲ್ಲ ಆ ಭೂಮಿ ಸಿಂಕ್ ಅಲ್ಲಿ ಒಂದೇ ಸರಿ ಫ್ಲಶ್ ಮಾಡ್ಬಿಟ್ಲು. ಅಶ್ವಿನಿ ಹೇಳ್ತಾ ಇದ್ರೆ ಈ ಕಡೆ ದೇವಯಾನಿ ನಗ್ತಾ ಇರ್ತಾಳೆ. ಯಾಕೆ ಮೇಡಮ್ ನಗ್ತಾ ಇದ್ದೀರಾ ಅಂತ ಅಶ್ವಿನಿ ಕೇಳ್ತಾಳೆ. ಅಲ್ಲ, ಅಪ್ಪ ಮಗನ್ ಒಂದ್ ಮಾಡಿರೋ ಭೂಮಿ ಕೈಯಿಂದಾನೆ ನನ್ನನ್ನು ಅಜಿತ್ನ ಒಂದ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೆನ್ಸ್ಕೊಂಡ್ರೇನೆ ಮನಸ್ಸು ನಿರಾಳ ಆಗುತ್ತೆ. ತೆಪ್ಪದ ವಿಷಯ ನಡೆದಾಗಿಂದ ಅಜಿತ್ ಮುಂಚಿನ ತರ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಮುಖ ನೋಡಿದ್ರೆ ಅವಾಯ್ಡ್ ಮಾಡ್ಕೊಂಡು ಹೋಗ್ತಾನೆ. ಅವ್ನು ಹೀಗೆ ನನ್ನ ಹತ್ರ ಮುನಿಸ್ಕೊಂಡಿದ್ರೆ ಮುಂದೆ ಅಂಜು ಮದ್ವೆನ ಅವನ ಜೊತೆ ಮಾಡಿಸೋದು ಹೀಗೆ ತುಂಬಾನೇ ಕಷ್ಟ ಆಗ್ಬಹುದು. ಅದಕ್ಕೆ ಅಜಿತ್ಗೆ ನನ್ ಮೇಲೆ ಮುಂಚಿನ ತರ ನಂಬಿಕೆ ಹುಟ್ಟಬೇಕು, ನನ್ ಮೇಲೆ ಅವನಿಗೆ ಸಿಂಪತಿ ಬರಬೇಕು, ಆ ತರ
ಅದಕ್ಕೆ ಭೂಮಿಯಿಂದ ಮಾತ್ರ ಸಾಧ್ಯ. ಅವ್ಳ ಹತ್ರ ಮಾತಾಡಿ ಒಪ್ಪಿಸ್ತೀನಿ ಅಂತ ದೇವಯಾನಿ ಹೇಳ್ತಾಳೆ. ವಾವ್, ಸೂಪರ್ ಮೇಡಮ್, ಬ್ರಿಲಿಯಂಟ್ ಐಡಿಯಾ. ಅಶ್ವಿನಿ ಹೇಳ್ತಾಳೆ. ದಟ್ ಈಸ್ ದೇವಯಾನಿ. 20 ವರ್ಷದಿಂದ ಈ ಮನೇಲಿ ನಾನು ಸುಮ್ಮನೆ ಕೂತಿಲ್ಲ. ನಾನು ಏನೇ ಮಾಡಿದ್ರು ಪಕ್ಕ ಮಾಡೇ ಮಾಡ್ತೀನಿ. ಈಗ ಈ ಶ್ರೀರಂಗಪಟ್ಟಣದ ತೆಪ್ಪದ್ದೊಂದು ಮಿಸ್ ಆಯ್ತು, ಅದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೇವಯಾನಿ ಹೊರಟೋಗ್ತಾಳೆ. ಅಜಿತ್ಗೆ ದೇವಯಾನಿ ಮೇಲೆ ಯಾವತ್ತೂ ಒಳ್ಳೆ ಒಪಿನಿಯನ್ ಬರದೇ ಇರೋ ತರ ನೋಡ್ಕೋಬೇಕು. ಇವತ್ತು ಆ ಭೂಮಿ ಉಸಿರನ್ನ ಶಾಶ್ವತವಾಗಿ ನಿಲ್ಲಿಸಿ ದೇವಯಾನಿ ಮೇಲೆ ಬರೋ ಹಾಗೆ ಮಾಡ್ತೀನಿ. ಅಜಿತ್ ನ ತಲುಪಬೇಕಾದ್ರೆ ಈ 2 ರೋಡ್ ಬ್ಲಾಕ್ಗಳು ಕ್ಲಿಯರ್ ಆಗಬೇಕು. ದೇವಯಾನಿ, ನಿನಗಾಗ್ತೀನಿ ಕಣೆ ಧೂಪ. ಅಶ್ವಿನಿ ಒಬ್ಳೆ ಮಾತಾಡ್ಕೊಂತ ಇರ್ತಾಳೆ. ಸಂಗೀತ ಮತ್ತೆ ಭೂಮಿ ಅಡಿಗೆ ಮಾಡ್ತಾ ಇರ್ತಾರೆ. ಆಗ ಸಂಗೀತ, ರಾಣ ಮನೆಗ್ ಬಂದು ಹೋದಾಗಿಂದ ನಿನ್ ಜೊತೆ ಫ್ರೀಯಾಗಿ ಕುತ್ಕೊಂಡು ಮಾತಾಡೋಕೆ ಆಗಿಲ್ಲ. ಸಾರಿ ಭೂಮಿ ಅಂತ ಸಂಗೀತ ಹೇಳ್ದಾಗ, ಪರವಾಗಿಲ್ಲ ಬಿಡಿಯತ್ತೆ ಅಂತ ಭೂಮಿ ಹೇಳ್ತಾಳೆ. ಸಮುದ್ರದ ಪಕ್ಕ ಮನೆ ಇದ್ರು ಕುಡಿಯಕ್ ಬೇಕು ಅನ್ಸೋದು ಸಿಹಿ ನೀರೇ. ಹಾಗೆ ಸುತ್ತಮುತ್ತ ಎಷ್ಟೇ ಬಳಗ ಬಂದು ಇದ್ರು ನಾನ್ ನಿನ್ ಜೊತೆ ಮಾತಾಡಿದ್ರೆ ಮಾತ್ರ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಮುಂದೆ ನಿನ್ನ ಮಧ್ಯೆ ರಾಣನ್ ಮಾತುಕತೆನೇ ಬೇಡ. ನೀನ್ ಹೇಳಿದ್ ಅರ್ಥ ಆಯ್ತಾ ಅಂತ ಸಂಗೀತ ಅವ್ರು ಹೇಳ್ತಾರೆ. ಆಗ ಸಡನ್ ಆಗಿ ಪುರುಷೋತ್ತಮ್ಗೆ ಶೂಟ್ ಆಗಿದ್ದೆಲ್ಲ ಭೂಮಿಗೆ ನೆನಪಾಗ್ತಾ ಇರುತ್ತೆ. ಸಂಗೀತ ಅವರು ಭೂಮಿ ಏನಂತ ಕೇಳಿದಾಗ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾಳೆ ಭೂಮಿ. ಅಪೇಕ್ಷಾ ಏನೋ ಕುಡಿದ್ಬಿಟ್ಟು ಗ್ಲಾಸ್ನ ಭೂಮಿ ಮುಂದೆ ತಂದಿಟ್ಟು ಟೀ ಅಂಗಡಿ ತೊಳೆದ್ಬಿಡು ಅಂತ ಹೇಳಿ ದಿಮಾಕಿಂದ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆಗ ಅಜಿತ್, ಅಪೇಕ್ಷಾ ಬಾಯ್ಲಿ, ಈ ಲೋಟ ತಗೋ, ನೀನ್ ಕುಡ್ದಿಟ್ಟಿರೋ ಲೋಟನ ಭೂಮಿ ಯಾಕೆ ತೊಳಿಬೇಕು ಅಂತ ಅಜಿತ್ ಕೇಳ್ತಾನೆ. ಅವಳು ತೊಳೆದ್ರೆ ಏನಾಗುತ್ತೆ, ಅವಳ ಕೈ ಏನ್ ಸೇದೋಗುತ್ತಾ ಅಂತ ಅಪೇಕ್ಷಾ ಕೇಳ್ತಾಳೆ. ತೊಳೆದ್ರೆ ನಿನ್ ಕೈ ಏನಾದ್ರೂ ಆಗುತ್ತಾ ಅಂತ ಅಜಿತ್ ಕೇಳ್ತಾನೆ. ನಾನು ಮುಸುರೆ ತೊಳಿಬೇಕಾ ಅಂತ ಅಪೇಕ್ಷಾ ಕೇಳ್ತಾಳೆ. ಹಾಗಾದ್ರೆ ಭೂಮಿ ತೊಳಿಬಹುದು ಅಂದ್ರೆ ತಾವು ತೊಳಿಬಹುದಲ್ವಾ ಅಂತ ಅಜಿತ್ ಹೇಳ್ತಾನೆ. ಈ ಮನೆ ಮಗಳು ಅಂತ ಅಪೇಕ್ಷೆ ಹೇಳ್ತಾಳೆ. ಅವಳಿ ಮನೆ ಸೊಸೆ ಅಂತ ಅಜಿತ್ ಹೇಳ್ತಾನೆ. ಅವಳು ನನ್ನ ಹೆಂಡತಿ, ಇಷ್ಟಪಟ್ಟಿದ್ ಪಡ್ಕೊಳಕ್ಕೆ ಯೋಗ ಇರ್ಬೇಕು, ಕೊಟ್ಟಿದ್ದನ್ನ ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಇರ್ಬೇಕು ಹೇಳ್ತಾರೆ. ಇಷ್ಟೊಳ್ಳೆ ತವ್ರ ಮನೆನ ದೇವ್ರು ನಿನಗೆ ಕೊಟ್ಟಿದ್ದಾನೆ, ಆದ್ರೆ ಉಳಿಸ್ಕೊಳ್ಳೋ ಯೋಗ್ಯತೆ ಯಾವಾಗ ಬರುತ್ತೋ ನಿನಗೆ ಅವಮಾನ ಮಾಡ್ಬೇಕು ಅಂತಾನೆ ನೀನ್ ಕುಡ್ದಿರೋ ಎಂಜಲ್ ಗ್ಲಾಸ್ ಅನ್ನ ಭೂಮಿಗೆ ತೊಳಿ ನಿಂತಿದ್ಯಾ. ಇದು ತುಂಬಾ ದೊಡ್ಡ ತಪ್ಪು. ನಾನ್ ನೋಡ್ಕೊಂಡು ಸುಮ್ನೆ ಇರೋದಿಲ್ಲ. ಅಜಿತ್ ಹೇಳ್ದಾಗ, ಏನೋ ಮಾಡ್ತೀಯಾ ನೀನು ಅಂತ ಅಜಿತ್ ಮುಂದೆನೆ ಬಂದ್ ನಿಂತ್ಕೊಂತಾಳೆ ಅಪೇಕ್ಷಾ. ಅವ್ನಿಗೆ ಫೋನ್ ಮಾಡ್ಬಿಟ್ಟು ನಿಮ್ ಸೊಸೆ ಇಲ್ಲಿ ಬೇಜವಾಬ್ದಾರಿ ತಂದಿಂದ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಒಂದ್ ಫೋನ್ ಮಾಡ್ತೀನಿ, ಇಲ್ಲಿಂದ ಅವರು ಬಂದು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಹೇಳ ಅಜಿತ್ ಕೇಳ್ತಾನೆ. ಆಗ ಅಪೇಕ್ಷಾ ಅಮ್ಮ ಇಸ್ದಾಗ, ಅಮ್ಮ ತಾಯಿ ವಿಷಯಕ್ಕೆ ಮಾತ್ರ ನನ್ನನ್ನು ಕರಿಬೇಡ, ನಿನಗೂ ಅವನಿಗೂ ಸಂಬಂಧಪಟ್ಟಿದ್ದು ಮಧ್ಯೆ ಬರಲ್ಲ ಅಂತ ಹೇಳಿದಾಗ, ಅವನ್ ಫೋನ್ ನಂಬರ್ ನನ್ನ ಸೆಲ್ಲಲ್ಲಿ ಇದೆ ಅನ್ಸುತ್ತೆ ಅಂತ ಫೋನ್ನ ಕೈ ಕೆತ್ಕೊಂಡಾಗ, ಅಯ್ಯೋ ಗ್ಲಾಸ್ ತೊಳೆಯೋ ವಿಷಯಕ್ಕೆ ಅವ್ರಿಗೆ ಫೋನ್ ಮಾಡ್ತಾ ಇದೀಯ ನೀನು ಅಂತ ಅಪೇಕ್ಷೆ ಕೇಳ್ತಾಳೆ. ಬೇಡವಾಗಾದ್ರೆ ಅಂತ ಅಜಿತ್ ಹೇಳ್ತಾನೆ. ಸರಿ, ನಾನ್ ಕುಡ್ದಿರೋ ಗ್ಲಾಸ್ನ ಭೂಮಿಗೆ ತೊಳೆಯಕ್ಕೆ ಹೇಳಲ್ಲ ಬಿಡು ಅಂತ ಅಪೇಕ್ಷೆ ಹೇಳ್ತಾಳೆ. ಸರಿ, ಹಾಗಾದ್ರೆ ಬಾವಂಗೆ ಫೋನ್ ಮಾಡಲ್ಲ ಬಿಡು. ಪೊಲೀಸ್ ಹೆಂಡ್ತಿನ ಅರೇಂಜ್ ಮಾಡಿದ್ದಕ್ಕೆ ಪನಿಷ್ಮೆಂಟ್ ಆಗ್ಲೇಬೇಕಲ್ವಾ. ಕುಡ್ದಿರೋ ಗ್ಲಾಸ್ ಅಷ್ಟೇ ಅಲ್ಲ, ಎಲ್ರು ಊಟ ಆದ್ಮೇಲೆ ಎಲ್ರು ತಟ್ಟೆಗಳು, ಸ್ಪೂನ್ಗಳು, ಲೋಟಗಳು ಎಲ್ಲ ಹೋಗಿ ಸಿಂಕ್ಗೆ ಅಲ್ವಾ, ಅದನ್ನೆಲ್ಲ ತಾವೇ ತೊಳಿಬೇಕು. ನಿನಗೆ ಇವತ್ ಪನಿಷ್ಮೆಂಟ್ ಅಂತ ಅಜಿತ್ ಹೇಳ್ತಾನೆ. ನಾನು ಅದೆಲ್ಲ ತೊಳೆಯಕ್ಕಾಗಲ್ಲ, ನಾನ್ ಕುಡ್ದಿರೋ ಗ್ಲಾಸ್ ಮಾತ್ರ ತೊಳಿತೀನಿ ಅಷ್ಟೇ ಅಂತ ಅಪೇಕ್ಷೆ ಹೇಳಿದಾಗ, ಇದೇ ಇಷ್ಟ ಆಗಲ್ಲ, ಬಾವನ್ ನಂಬರ್ ಎಲ್ಲೋ ಇತ್ತಲ್ಲ ಅಂತ ಅಜಿತ್ ಮತ್ತೆ ಕೈಗೆ ತಗೊಂತಾನೆ. ಅಯ್ಯೋ ಆಯ್ತು ಬಿಡು, ಆಯ್ತು ನಾನು ತೊಳಿತೀನಿ ಅಪೇಕ್ಷೆ ಹೇಳ್ತಾಳೆ. ನೀನ್ ಇದೇ ತರ ಸಮಾಧಾನವಾಗಿದ್ದಿದ್ರೆ ಜೊತೆಗೆ ನಿನ್ನ 2 ಮಕ್ಕಳು ಮಾವ ಅಂತ ಹೇಳಿ ಮನೆ ತುಂಬಾ ಓಡಾಡಿರೋರು ಕೇಳ್ಕೊಂಡು ಈಗ ನಿಂತ್ಕೊಂತೀಯ ಅಥವಾ ಹೋಗ್ಲೋಟ ತೊಳಿತೀಯ ಅಂತ ಅಜಿತ್ ಹೇಳ್ತಾನೆ. ಭೂಮಿ, ನಾನು ತೊಳಿತೀನಿ ಬಿಡಿ, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ಅಪ್ಪೋರೇ ನೀವು ಹೋಗಿ ಅಂತ ಹೇಳ್ತಾಳೆ. ನೀನ್ ಸುಮ್ನಿರು ಚಿನ್ನ, ಕೆಲಸ ಮಾಡಿದ್ರೆ ಮೈಲಿರೋ ಕೊಬ್ಬು ಹೇಳ್ತಿರುವಾಗ ಅಪೇಕ್ಷಾ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಮೈಲಿರೋ ಕೊಬ್ಬು ಕರಗುತ್ತೆ, ಜಿಮ್ಮು ಅಂತ ಅದು ತಪ್ಪುತ್ತೆ ಅಂತ ಹೇಳ್ದೆ. ಹಾಗೆ ಅಪೇಕ್ಷಾ ಎಲ್ಲರೂ ಊಟ ಮಾಡಿದ್ಮೇಲೆ ಎಲ್ಲ ತಟ್ಟೆ ಲೋಟ ಗ್ಲಾಸು ಬಿಡೋ ತೊಳಿತೀನಿ ಅಂತ ಹೇಳಿ ಅಪೇಕ್ಷಾ ಅಲ್ಲಿಂದ ಹೊರಟೋಗ್ತಾಳೆ. ಅಯ್ಯೋ ಅಪೇಕ್ಷಾ, ಗ್ಲಾಸ್ ನಿಲ್ಲೇ ಬಿಟ್ಟೋದಲ್ಲ ಅಂತ ಮತ್ತೆ ಹೇಳ್ತಾನೆ ಅಜಿತ್. ಇಲ್ಲೇ ಅದು ನೀನೇ ಅಲ್ಲಿ ತಂದಾಕು, ನಾನು ತೊಳಿತೀನಿ ಅಂತ ಹೇಳ್ಬಿಟ್ಟು ಅಪೇಕ್ಷಾ ಹೊರಟೋಗ್ತಾಳೆ. ಅಜಿತ್ ಈ ಕಡೆ ಅಮ್ಮಂಗೆ, ಅಮ್ಮ ನಿನ್ ಮಗಳಿಗೆ ಬೈದಿದ್ದಕ್ಕೆ ಬೇಜಾರಾಯ್ತಾ? ಹೋಗ, ನನ್ಗೆ ಯಾಕೋ ಬೇಜಾರು, ಖುಷಿ ಅಂತ ಸಂಗೀತ ಹೇಳ್ತಾರೆ. ಹೌದಾ, ಆಗಿದ್ರೆ ಅವಾಗ್ಲೇನೆ ಈ ತರ ಹೇಳಿದ್ರೆ ನೀನು ಇನ್ನೊಂದ್ ಸ್ವಲ್ಪ ಅವಳನ್ನ ರೇಗಿಸ್ತಾ ಇದ್ದೆ. ಅಜಿತ್ ಹೇಳ್ತಾನೆ, ಯಾರಾದ್ರೂ ಒಬ್ರು ಅವಳನ್ನ ಬಿಗಿ ಮಾಡ್ತಾನೆ ಇರ್ಬೇಕು, ಇಲ್ಲ ಅಂದ್ರೆ ಅಕ್ಕ ಯಾರ ಮಾತನ್ನು ಕೇಳೋದಿಲ್ಲ. ಮಿಕ್ಕಿದ ಕೆಲಸ ಎಲ್ಲ ನಾನ್ ಮಾಡ್ಕೊಂತೀನಿ, ನೀನ್ ಹೋಗಿ ರೆಸ್ಟ್ ಮಾಡು ಅಂತ ಸಂಗೀತ ಹೇಳ್ತಿರುವಾಗ, ಆಗಿಲ್ಲ ಅತ್ತೆ ಅಂತ ಭೂಮಿ ಹೇಳಕ್ ಬರ್ತಾಳೆ. ನಿನಗೆ ಹೇಗೋ ಸೊಂಟ ನೋವಿದೆ, ನಿನ್ ರೂಮಿಗೆ ಕರ್ಕೊಂಡೋಗಿ ನಾನು ಬಾಮಿಸ್ತೀನಿ. ಅಜಿತ್ ಹೇಳಕ್ ಬರುವಾಗ, ರೀ ಸ್ವಲ್ಪ ಸುಮ್ನೆ ಇರ್ರಿ, ಏನು ನೋವಿಲ್ಲ, ನೀವ್ ಹೋಗಿ ಒಳಗಡೆ ಭೂಮಿ ಹೇಳ್ದಾಗ ಹಂಗಂದ್ಬಿಟ್ಟ ಅಜಿತ್ ಕೇಳ್ತಾನೆ. ಹೋಗ್ರಿ ನೀವು ಅಂತ ಭೂಮಿ ಹೇಳ್ತಾಳೆ. ಸ್ವಲ್ಪ ದೂರಕ್ಕೆ ಹೋಗ್ಬಿಟ್ಟು ಮತ್ತೆ ಅಜಿತ್ ವಾಪಸ್ ಬಂದು ಸೊಂಟ ನೋವು ಅಂತ ಮಸ್ತಿದ್ದೆ ಅಂತ ಹೇಳ್ತಿರುವಾಗ ಗಾರಿ ಕಟ್ ಮಾಡ್ತಿರೋ ಚಾಕುನೇ ಭೂಮಿ ಎತ್ತಿ ತೋರಿಸ್ತಾಳೆ. ಅಜಿತ್ ಅಲ್ಲಿಂದ ಹೊರಟೋಗ್ತಾನೆ. ನೋಡ್ಕೊಂಡು ಸಂಗೀತ ನಗಕ್ ಶುರು ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಇಬ್ರು ರೂಮಿಗೆ ಬಂದು ಡೋರ್ನ ಲಾಕ್ ಮಾಡ್ಕೊಂತಾರೆ. ಎಬ್ರೆ ಅಂತ ಹೇಳಿ ಜ್ವರ ಬಂದಿರ್ತಾರೆ. ಅಜಿತ್ನ ಚೆಕ್ ಮಾಡ್ಬಿಟ್ಟು ಆಸ್ಪತ್ರೆಗೆ ಹೋಗೋಣವ ಸರ್ ಎಬ್ರೆ ಅಂತ ಭೂಮಿ ಕೇಳ್ತಾಳೆ. ಖುಷಿಗೋ ಅಂತ ಅಜಿತ್ ಕೇಳ್ತಾನೆ. ಹುಷಾರಿಲ್ಲ ಅಂತ ಅನ್ಕೊಂಡೆ ಅಂತ ಭೂಮಿ ಹೇಳ್ತಾಳೆ. ಈಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಅಜಿತ್ ಹೇಳ್ತಾನೆ. ಆರಾಗಿದ್ದೀರಾ? ನಾನು ಏನೇ ಕೆಲಸ ಮಾಡಿದ್ರು, ಎಷ್ಟೇ ಪಾತ್ರೆ ತೊಳೆದ್ರು ಇದ್ದವ್ರು ನೀವು ಒಂದ್ ಗ್ಲಾಸ್ಗೆ ಆ ರೀತಿ ಯಾಕಾಡಿದ್ರಿ ಭೂಮಿ ಕೇಳಿದಾಗ,
ಅಪೇಕ್ಷಾ ನಿನಗೆ ಅವಮಾನ ಮಾಡ್ಬೇಕು ಅಂತಾನೆ ಅವಳು ಕುಡ್ದಿರೋ ಗ್ಲಾಸ್ನ ಕೈಯಲ್ಲಿ ತೊಳ್ಸಕ್ಕೆ ನೋಡಿದ್ಲು. ಯಾಕೆ ಮಾಡ್ದೆ ಅಂತ ಅಜಿತ್ ಹೇಳ್ತಾನೆ. ಸಾಹೇಬ್ರೆ, ದಿನ ಬೆಳಗಾದ್ರೆ ನನ್ ಟೀ ಅಂಗಡಿಲಿ ಟೀ ಗ್ಲಾಸ್ ತೊಳೆಯೋದ್ ನಾನೇ, ನಿನ್ ಟೀ ಅಂಗಡಿಲಿ ನೀನ್ ಲೋಟ ತೊಳೆಯೋದೇ ಬೇರೆ, ಮನೆಯಲ್ಲಿ ನೀನ್ ನನ್ನ ಹೆಂಡ್ತಿ ಅಂತ ಅಜಿತ್ ಹೇಳ್ತಾನೆ. ಭೂಮಿ ಅಜಿತ್ ಮುಖನೇ ನೋಡ್ತಾ ಇರ್ತಾಳೆ. ಅಡಿಯಲ್ಲಿ ಲೋಟ ತೊಳೆಯೋದು ಅದು ನಿನ್ ಕೆಲ್ಸದ ಒಂದ್ ಭಾಗ ಅಷ್ಟೇ. ಆದ್ರೆ ಈ ಮನೇಲಿ ನೀನು ನನ್ನ ಹೆಂಡ್ತಿ ಆಗಿದ್ರೆ ಚಂದ, ಹಾಗೆ ಇರು. ಈ ಮನೇಲೆಲ್ಲ ನೀನು ನನ್ನ ಹೆಂಡ್ತಿ ಅಂತ ತಾನೇ ಅನ್ಕೊಂಡಿರೋದು. ಇದ್ಮೇಲೆ ನಿನ್ನ ಅವಮಾನ ಮಾಡಕ್ ಟ್ರೈ ಮಾಡ್ತಿರುವಾಗ ನಾನೇಗ್ ನೋಡ್ಕೊಂಡ್ ಸುಮ್ನೆ ಇರ್ಲಿ? ಸಾಹೇಬ್ರೆ, ಅದ್ ನನಗೆ ಅವಮಾನ ಅಂತ ಅನಿಸ್ಲಿಲ್ಲ. ಅಪೇಕ್ಷಾ ಅವರು ನನಗೆ ಲೋಟ ತೊಳಿ ಅಂತ ಹೇಳಿದ್ದು ತಮ್ಮನ ಹೆಂಡ್ತಿನ ಸಲಿಗೆಯಲ್ಲಿ ಇರ್ಬೋದಲ್ವಾ? ನಾನು ಅಷ್ಟೇ ಆದ್ನಿ ಕುಡ್ದಿರೋ ಲೋಟ ಅನ್ಕೊಂತೀನಿ ಬಿಡಿ. ಇದನ್ನೇ ಬೇಡ ಅಂತಿರೋದು. ಈ ವಿಚಾರದಲ್ಲಿ ಎಲ್ಲರನ್ನು ಇಷ್ಟೊಂದು ಅರ್ಥ ಮಾಡ್ಕೊಂಡು ಮುಂದೋಗೋದು ನನಗೆ ಇಷ್ಟ ಆಗಲ್ಲ. ವರ್ಷ ಆದ್ಮೇಲೆ ನಾವಿಬ್ರು ಸಪರೇಟ್ ಆಗ್ಲೇಬೇಕು. ಮನೆಯವರೆಲ್ರಿಗೂ ನಾನು ಸಮಾಧಾನ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಅಜಿತ್ ಹೇಳ್ತಾನೆ, ಒಂದ್ ಕೆಲ್ಸ ಮಾಡಿ, ಪುಸ್ತಕದಲ್ಲಿ ನಾನು ಯಾವ ಸಮಯದಲ್ಲಿ ಯಾವ ರೀತಿ ಇರ್ಬೇಕಂತ ಬರ್ಕೊಟ್ಬಿಡಿ. ಓದ್ಕೊಂಡು ಬೈಪಾಠ ಮಾಡ್ಕೊಂಡು ನಡ್ಕೊಂತೀನಿ ಅಂತ ಭೂಮಿ ಹೇಳ್ತಾಳೆ. ನನಗೆ ಹೇಳಿದ್ನಲ್ಲ A to Z ಅದನ್ನೇ ಹೇಳೋದು, ಏನು ಹೇಳಿಲ್ಲ. ಒಂದ್ ಡೈರಿ ತಂದು ಕೊಟ್ನಲ್ಲ ಎಲ್ಲದು ಅಂತ ಅಜಿತ್ ಕೇಳ್ತಾನೆ. ಕಬೋರ್ಡ್ ಅಲ್ಲಿ ಇದೆ ಅಂತ ಭೂಮಿ ಹೇಳ್ತಾಳೆ. ಆಯ್ತು, ಹಾಗಾದ್ರೆ ದೇವ್ರ ರೂಮ್ ಅಲ್ಲಿ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಇದೆ, ತಗೊಂಬಂದ್ ಪೂಜೆ ಮಾಡು. ಏನೇನಾಯ್ತು ಅಂತ ಎಲ್ಲ ಡೈರಿಲಿ ಬರ್ದಿಡು ಅಂತ ಅಜಿತ್ ಹೇಳ್ತಾನೆ. ಸುಮ್ನೆ ಬರಿತಾನೆ ಇರ್ಬೇಕಾ ಅಂತ ಭೂಮಿ ಕೇಳ್ತಾಳೆ. ಇದ್ರೇನು 2 ಸರಿ ಆಚೆ ಹೋದೆ, 3 ಸರಿ ಮನೆ ಒಳಗ್ ಬಂದೆ ಅಂತ ಅದನ್ನೂ ಬರಿಬೇಕು. ಭೂಮಿ ಸೈಲೆಂಟ್ ಆಗಿರ್ತಾಳೆ. ನಾನ್ ನಿನಗೆ ಸ್ಟ್ಯಾಚು ಹೇಳಿಲ್ಲ, ಹೋಗ್ ಮೊದ್ಲು ಬರಿ ಅಂತ ಅಜಿತ್ ಹೇಳ್ತಾನೆ. ಇವಾಗ ಹೋಗ್ ಬರಿ, ನಾನು ಆಮೇಲೆ ಚೆಕ್ ಮಾಡ್ತೀನಿ ಅಂತ ಅಜಿತ್ ಹೇಳ್ದಾಗ, ಬೇರೆ ಡೈರಿನ ಯಾರಾದ್ರೂ ಚೆಕ್ ಮಾಡ್ತಾರಾ? ಭೂಮಿ ಕೇಳ್ದಾಗ, ಇದ್ರಲ್ಲೆಲ್ಲ ತಲೆ ಓಡಿಸ್ತೀಯ, ಯಾವ್ದ್ರಲ್ಲೂ ಓಡ್ಸಕ್ಕಾಗಲ್ಲ, ನೀನ್ ಬರೆಯೋದ್ ಕಲ್ತ್ಕೊ, ನಾನು ಚೆಕ್ ಮಾಡ್ತೀನೋ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ. ಹೇಳ್ಬಿಟ್ಟು ಅಜಿತ್ ವಾಶ್ರೂಮ್ಗೆ ಹೋಗ್ತಾನೆ. ಈ ಅಪ್ಪ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಯೋಗ ಮೆಡಿಟೇಷನ್ ಮಾಡಿದ್ರು ವರ್ಕೌಟ್ ಆಗ್ತಿಲ್ವಲ್ಲ. ಭೂಮಿ ಒಬ್ಳೆ ಮಾತಾಡ್ಕೊಂತಾ ಇರ್ತಾಳೆ. ಇಂದ ಬರ್ದಾ ಅಂತ ಅಜಿತ್ ಕೇಳ್ತಾನೆ. ಬರಿತಾ ಇದೀನಿ. ಭೂಮಿ ಕೂಗ್ತಾಳೆ. ಕಡೆ ಅಪೇಕ್ಷಾ ಮತ್ತೆ ಅಶ್ವಿನಿ ಮಾತಾಡ್ತಾ ಇರ್ತಾರೆ. ಅಪ್ಪು ಟೆನ್ಷನ್ ಆಗಿರೋದ್ ನೋಡ್ಕೊಂಡು, ಇಷ್ಟೊಂದು ಟೆನ್ಷನ್ ಆಗಿದೆಯಾ ಅಂತ ಅಶ್ವಿನಿ ಕೇಳ್ತಾಳೆ. ಲೈಫ್ ಅಲ್ಲಿ ನಾನು ಯಾವತ್ತೂ ಮುಸ್ರೆ ಪಾತ್ರೆ ತಿಕ್ಕಿರ್ಲಿಲ್ಲ. ಅಪೇಕ್ಷಾ ಹೇಳಿದಾಗ, ಸ್ವಲ್ಪ ಅರ್ಥವಾಗ ಹೇಳು ಹೇಳಲ್ಲ. ಅವಳು ಟೀಮಾರ್ ಅವಳು ಭೂಮಿ, ಅವಳದೇ ಫಿಟ್ಟಿಂಗ್ ನೋಡಿದ್ರೆ ನಮ್ಮನೆ ಸರ್ವೆಂಟಿಗೆ ನನ್ನ ಹತ್ರ ಸಾರಿ ಕೇಳಿಸಿದ್ಲು. ಕುಡ್ದಿರೋ ಟೀ ಗ್ಲಾಸ್ನ ತೊಳೆಯಮ್ಮ ಅಂತ ಹೇಳ್ದೆ ಇವತ್ತು. ಅಲ್ಲ ಅಜಿತ್, ಅಮ್ಮವ್ರ ಗಂಡ, ಹೆಂಡತಿ ಕೈಯಲ್ಲೇ ನೀನ್ ಕುಡ್ದಿರೋ ಗ್ಲಾಸ್ನ ತೊಳಸ್ತೀಯಾ ಅಂತ ಹೇಳಿ ಇರೋ ಬರೋ ಪಾತ್ರೆಗಳನ್ನೆಲ್ಲ ನನ್ನ ಕೈಯಲ್ಲೇ ತೊಳಸ್ತಾ. ಮನಸ್ವಿನಿ, ನಮ್ಮ ಅತ್ತೆ ಮನೆಯಲ್ಲೂ ಕೂಡ ನಾನು ಒಂದು ಗ್ಲಾಸ್ ತೊಳೆದಿರ್ಲಿಲ್ಲ. ಇದಕ್ಕೆ ಸೇಡು ತೀರ್ಸ್ಕೊಂತೀನಿ. ಅಶ್ವಿನಿ, ನೀನ್ ಹೇಳ್ದಂಗೆ ಇವತ್ತು ಅವಳನ್ನ ಸ್ಟೋರ್ ರೂಮ್ ಅಲ್ಲಿ ಕೂಡ ಅಪೇಕ್ಷಾ ತುಂಬಾ ಕೋಪದಿಂದ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.